ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ದಿ ಆಲ್ ನ್ಯೂ 2024 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 BS6 E2012 ಕಂಪ್ಯಾಟಬಲ್ ಇಂಜಿನ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಕ್ಲಾಸಿಕ್ 350 2024 ಮಾಡೆಲ್ ಬೈಕ್ ನ ಯಾಕೆ ತಗೊಳ್ಬೇಕು ಅಂತ ಹೇಳಿದಾರೆ, ನ್ಯೂ ಕಲರ್ ಸ್ಕೀಮ್ ನ ಬಿಟ್ಟಿದ್ದಾರೆ. ಕಸ್ಟಮೈಸ್ ಆಪ್ಷನ್ ಅಂತೂ ತುಂಬಾನೇ ಕೊಟ್ಟಿದ್ದಾರೆ. ಲೈಕ್ ಯಾವ್ದ್ರಲ್ಲಿ ಅಂದ್ರೆ ಸೀಟ್ ಕವರ್ ಆಗಿರ್ಲಿ, ಬಾಡಿಯ ಕಲರ್ ಪೇಂಟಿಂಗ್ ಅಲ್ಲಿ ಆಗಿರ್ಲಿ, ಅಥವಾ ಫ್ರೇಮ್ ನ ಪೇಂಟಿಂಗ್ ಅಲ್ಲಿ ಆಗಿರ್ಲಿ, ಕಸ್ಟಮೈಸ್ ಆಪ್ಷನ್ ಅಂತೂ ಹೆವಿಯಾಗಿ ಕೊಟ್ಟಿದ್ದಾರೆ. ಲೋಗೋ ಇಂದಾನು ನೀವು ಚೇಂಜ್ ಮಾಡ್ಕೊಬಹುದು. ಸೊ ಇದೆಲ್ಲ ನೀವು ಬುಕ್ ಮಾಡ್ಬೇಕಾರೆಲ್ಲ ಆಪ್ಷನ್ ಆಗಿ ಬಿಟ್ಟಿರ್ತಾರೆ. ಪರ್ಸನಲಿ ನ್ಯೂ ಕಲರ್ ಸ್ಕೀಮ್ ಅಲ್ಲಿ ನನಗೆ ಇಷ್ಟ ಆಗೋ ಕಲರ್ ಯಾವ್ದು ಅಂದ್ರೆ ಸ್ಟೆಲ್ತ್ ಬ್ಲಾಕ್ ಕಲರ್ ನನಗೆ ಸಖತ್ ಇಷ್ಟ ಆಗುತ್ತೆ. ಜನರಲ್ ವರ್ಡ್ ಅಲ್ಲಿ ಮ್ಯಾಟ್ ಬ್ಲಾಕ್ ಅಂತ ಕರಿಬಹುದು. ಅಂಡ್ ಪರ್ಟಿಕ್ಯುಲರ್ಲಿ ಈ ಒಂದು ಬೈಕ್ ಅಲ್ಲಿ ಬ್ಯಾಕ್ ಸೀಟ್ ನ ಡಿಸೈನ್ ಸಖತ್ ಇಷ್ಟ ಆಗುತ್ತೆ ನನಗೆ. ಮತ್ತೆ ಈ ಒಂದು ಬೈಕ್ ಅಲ್ಲಿ 5 ನ್ಯೂ ಫೀಚರ್ಸ್ ನ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಇನ್ ಡೀಟೇಲ್ ಆಗಿ ಸ್ಪೆಸಿಫಿಕೇಶನ್ ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಲೆಟ್ಸ್ ಡೈವ್ ಇನ್ ಟು ಎ ರಿವ್ಯೂ. ಬೇಸಿಕಲಿ ರಾಯಲ್ ಎನ್ಫೀಲ್ಡ್ ಕಂಪನಿಯವರು ರೀಡಿಸೈನ್, ರೀಲಾಂಚ್ ಅಥವಾ ನ್ಯೂ ಡಿಸೈನ್, ನ್ಯೂ ಕಲರ್ ಸ್ಕೀಮ್, ನ್ಯೂ ಫೀಚರ್ಸ್ ನ ಒಂದು ಪರ್ಟಿಕ್ಯುಲರ್ ಗಾಡಿಗೆ ಅಥವಾ ಯಾವುದೇ ಗಾಡಿಗೆ ಲಾಂಚ್ ಮಾಡಿದಾಗ ಅವರು ಸ್ಪೆಷಲ್ ಟ್ಯಾಗ್ ಲೈನ್ ಜೊತೆ ಈ ಒಂದು ಗಾಡಿಸ್ನೆಲ್ಲ ಲಾಂಚ್ ಮಾಡ್ತಾರೆ. ಅದೇ ರೀತಿ ಹೋದ ವರ್ಷ ರಾಯಲ್ ಎನ್ಫೀಲ್ಡ್ ಬುಲೆಟ್ 350 ಬಿಟ್ಟಿದ್ದು, ಅದರ ಟ್ಯಾಗ್ ಲೈನ್ ಬಂದು ಬುಲೆಟ್ ಮೇರಿ ಜಾನ್ ಅಂತ. ಅದೇ ರೀತಿ 2024 ಕ್ಲಾಸಿಕ್ 350 ಬೈಕ್ ನ ಲಾಂಚ್ ಮಾಡಿದ್ದಾರೆ. ಈ ಒಂದು ಬೈಕ್ ನ ಟ್ಯಾಗ್ ಲೈನ್ ಬಂದು ಸ್ಟೇ ಟ್ರೂ, ಸ್ಟೇ ಕ್ಲಾಸಿಕ್ ಅಂತ. ಲೈಕ್ ಯಾವಾಗ್ಲೂ ಸನ್ಲೈಟ್ ಶೈನ್ ಆಗಿ ಕಾಣಿಸ್ತಿರುತ್ತೆ, ಅದೇ ರೀತಿ ಯಾವಾಗ್ಲೂ ಬ್ರೈಟ್ನೆಸ್ ಇಂದ ತುಂಬಿಕೊಂಡಿರುತ್ತೆ. ಅದೇ ರೀತಿ ಈ ಒಂದು ಕ್ಲಾಸಿಕ್ 350 ಪ್ರತಿ ಒಂದು ನ್ಯೂ ಲಾಂಚ್ ಮಾಡಿದಾಗ ಹೊಸ ಫೀಚರ್ಸ್, ಹೊಸ ಕಲರ್ ಸ್ಕೀಮ್, ಒಂಥರ ಬ್ರೈಟ್ನೆಸ್ ಅಂತ ಹೇಳ್ಬೋದು ಕ್ಲಾಸಿಕ್ 350 ಅಂದ್ರೆ. ನಾನು ಇವತ್ತು ಹೇಳ್ಬೋದು, ಮುಂದೆನೂ ಹೇಳ್ಬೋದು, ನೆಕ್ಸ್ಟ್ ನೀವು ಹೇಳ್ಬೋದು, ಕ್ಲಾಸಿಕ್ 350 ಒಂಥರ ಈಗಿನ ಒಂದು ಡೈಲಿ ಕಮ್ಯೂಟಿಂಗ್ ಬೈಕ್ ಆಗಿ ಪರಿವರ್ತನೆ ಆಗ್ಬಿಟ್ಟು. ಸೊ ಯಾರು ಬೇಕಾದ್ರೂ ತಾನ್ಬೋದು, ಯಾವ ವೇಟ್ ಇರೋರು ಬೇಕಾದ್ರೂ ತಾನ್ಬೋದು, ಯಾವ ಏಜ್ ಅಲ್ಲಿ ಬೇಕಂದ್ರೆ ಈ ಗಾಡಿನ ತಾನ್ಬೋದು, ಯಾವ ಹೈಟ್ ಇರೋರು ಬೇಕಂದ್ರೆ ತಾಂಡ್ ಈ ಗಾಡಿನ ಓಡಿಸಬಹುದು. ಆ ತರ ಈ ಗಾಡಿ ಡಿಸೈನ್, ಫೀಚರ್ಸ್, ಕಲರ್ ಸ್ಕೀಮ್ ಎಲ್ಲ ನಮ್ ಜೊತೆಗೆ ಕಂಪ್ಯಾಟಬಲ್ ಆಗ್ಬಿಟ್ಟಿದೆ. ಸಾಕ್ ಬಿಡು, ಎಷ್ಟು ವರ್ಣನೆ ಮಾಡ್ತೀಯ ಈ ಗಾಡಿ ಬಗ್ಗೆ. ಹೊಸ ಫೀಚರ್ ಏನು ಹೇಳು ಅಂತ ಕೇಳ್ತೀರಾ? 5 ನ್ಯೂ ಫೀಚರ್ಸ್ ಅಪ್ಡೇಟ್ ಆಗಿದೆ ಈ ಒಂದು ಹೊಸ ಕ್ಲಾಸಿಕ್ 350 ಬೈಕ್ ಅಲ್ಲಿ 2024 ಮಾಡೆಲ್, ಪರ್ಟಿಕ್ಯುಲರ್ಲಿ 2024 ಮಾಡೆಲ್ ನಲ್ಲಿ. ಸೊ ಏನಪ್ಪಾ ಅಂದ್ರೆ ಫಸ್ಟ್ ಫೀಚರ್ ಬಂದು LED ಹೆಡ್ ಲ್ಯಾಂಪ್ ವಿತ್ ಡೇ ಟೈಮ್ ರನ್ನಿಂಗ್ ಲೈಟ್ ಜೊತೆ ಬರುತ್ತೆ. LED ಟರ್ನ್ ಇಂಡಿಕೇಟರ್ಸ್ ಜೊತೆ ಬರುತ್ತೆ. ಇದು ಟಾಪ್ ಮಾಡೆಲ್ ಗಷ್ಟೇ ಬರೋದು. ಅಡ್ಜಸ್ಟಬಲ್ ಕ್ಲಚ್ ಅಂಡ್ ಬ್ರೇಕ್ ಲಿವರ್ಸ್ ಬರುತ್ತೆ. ಇದನ್ನು ಟಾಪ್ ಮಾಡೆಲ್ ಗಷ್ಟೇ ಬರೋದು. USB ಚಾರ್ಜಿಂಗ್ ಪೋರ್ಟ್ ಬರುತ್ತೆ, ಅದು ಟೈಪ್ ಸಿ ಎಲ್ ಬರುತ್ತೆ. ಗೇರ್ ಪೊಸಿಷನ್ ಇಂಡಿಕೇಟರ್ ಬರುತ್ತೆ. ಟಾಪ್ ಮಾಡೆಲ್, ಬೇಸ್ ಮಾಡೆಲ್ ಎಲ್ಲಾ ಮಾಡೆಲ್ಗೂ ಗೇರ್ ಪೊಸಿಷನ್ ಇಂಡಿಕೇಟರ್ ಬರುತ್ತೆ. ಸೊ ದೀಸ್ ಆರ್ ದಿ 5 ನ್ಯೂ ಫೀಚರ್ಸ್. ಟೈಲ್ ಲ್ಯಾಂಪ್ ವಿಚಾರಕ್ಕೆ ಬಂದಾಗ ಹ್ಯಾಲೋಜನ್ ಬಲ್ಬ್ ಜೊತೆ ಬರುತ್ತೆ. ಈಗ ನಾನು ರಿವ್ಯೂ ಮಾಡ್ತಿರೋದು ಬೇಸ್ ಮಾಡೆಲ್, ಇಂಡಿಕೇಟರ್ಸ್ ಹ್ಯಾಲೋಜನ್ ಬಲ್ಬ್ ಜೊತೆ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದಾಗ ಇಟ್ಸ್ ಅನ್ ನಾರ್ಮಲ್ ಅನಲಾಗ್ ಕ್ಲಸ್ಟರ್ ಬರುತ್ತೆ. ಅಂಡ್ ಟ್ರಿಪ್ಪರ್ ನ್ಯಾವಿಗೇಷನ್ ಎಲ್ಲ ಟಾಪ್ ಮಾಡೆಲ್ ನಲ್ಲಿ ಬರುತ್ತೆ. ರಾಯಲ್ ಎನ್ಫೀಲ್ಡ್ ಅಪ್ಲಿಕೇಶನ್ ಜೊತೆ ಸಿಂಕ್ರನೈಸ್ ಮಾಡ್ಕೊಂಡ್ರೆ ಯು ಕ್ಯಾನ್ ಗೆಟ್ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್. ಅಂಡ್ ಈ ಒಂದು ಬೇಸ್ ಮಾಡೆಲ್ ನಲ್ಲಿ ಅಡ್ಜಸ್ಟಬಲ್ ಕ್ಲಚ್ ಮತ್ತೆ ಬ್ರೇಕ್ ಲಿವರ್ ಸಿಗಲ್ಲ. ಬಟ್ ಎಲ್ಲಾ ವೇರಿಯಂಟ್ ಅಲ್ಲೂ ಡ್ಯುಯಲ್ ಚಾನಲ್ ABS ಬಂದೇ ಬರುತ್ತೆ. ಸೊ ಕೊನೆಯದಾಗಿ 5 ಫೀಚರ್ಸ್ ಪ್ರಾಕ್ಟಿಕಲ್ ಆಗಿ ಯೂಸ್ ಆಗುತ್ತೆ ನಮಗೆ. 2024 ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಫ್ರಂಟ್ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 19 ಇಂಚಸ್ ಟೈರ್ ಪ್ರೊಫೈಲ್, ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆನೂ ಬರುತ್ತೆ, ಸ್ಪೋಕ್ಸ್ ವೀಲ್ಸ್ ಜೊತೆನೂ ಬರುತ್ತೆ. ಬಟ್ ಅಲಾಯ್ ವೀಲ್ಸ್ ಅಲ್ಲಿ ಟ್ಯೂಬ್ಲೆಸ್ ಟೈರ್ ಬರುತ್ತೆ. ಫ್ರಂಟ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬೈಬ್ರೇಕ್ ಕ್ಯಾಲಿಪರ್ ಬರುತ್ತೆ. ಬ್ಯಾಕ್ ವೀಲ್ ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟ್ವಿನ್ ಶಾಕ್ ಅಬ್ಸರ್ವರ್ಸ್ ಬರುತ್ತೆ ವಿತ್ 6 ಸ್ಟೆಪ್ ಅಡ್ಜಸ್ಟಬಲ್ ಪ್ರೀಲೋಡ್ ಬರುತ್ತೆ. 90 mm ಟ್ರಾವೆಲ್ ಇರುತ್ತೆ. ಬ್ಯಾಕ್ ಸೈಡ್ ವೀಲ್ ವಿಚಾರಕ್ಕೆ ಬಂದಾಗ 18 ಇಂಚಸ್ ಟೈರ್ ಪ್ರೊಫೈಲ್, ಟ್ಯೂಬ್ಲೆಸ್ ಟೈರ್, ಅಲಾಯ್ ವೀಲ್ಸ್ ಜೊತೆನೂ ಬರುತ್ತೆ, ಸ್ಪೋಕ್ಸ್ ವೀಲ್ಸ್ ಜೊತೆ ಬರುತ್ತೆ. ಅಲಾಯ್ ವೀಲ್ಸ್ ಅಲ್ಲಿ ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ, ಸ್ಪೋಕ್ ವೀಲ್ ಅಲ್ಲಿ ಟ್ಯೂಬ್ ಟೈರ್ ಆಗಿರುತ್ತೆ. ಬ್ಯಾಕ್ ಸೈಡ್ ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ಯುಯಲ್ ಚಾನಲ್ ABS ಬೈಬ್ರೇಕ್ ಕ್ಯಾಲಿಪರ್ ಬರುತ್ತೆ. ಅಂಡ್ ಈ ಬೈಕ್ ನ ಫ್ರೇಮ್ ವಿಚಾರಕ್ಕೆ ಬಂದಾಗ ಟ್ವಿನ್ ಡೌನ್ ಟ್ಯೂಬ್ ಸ್ಪೈನ್ ಫ್ರೇಮ್ ಜೊತೆ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಸೆಂಟರ್ ಸ್ಟ್ಯಾಂಡ್ ಬರುತ್ತೆ. ಸ್ವಿಂಗ್ ಆರ್ಮ್ ಎಲ್ಲ ಡಿಸೆಂಟ್ ಆಗಿ ಡಿಸೈನ್ ಮಾಡಿದ್ದಾರೆ. ಬ್ಯಾಕ್ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್, ಸ್ಯಾರಿ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ. ಸೈಲೆನ್ಸರ್ ತುಂಬಾ ಲಾಂಗ್ ಆಗಿ ಕೊಟ್ಟಿದ್ದಾರೆ, ಕ್ರೋಮ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಓವರ್ ಆಲ್ ಈ ಬೈಕ್ ನ ಎಸ್ಥೆಟಿಕ್ಸ್ ಈಗ ಕೂಡ ಚೇಂಜ್ ಆಗಿಲ್ಲ, 10 ವರ್ಷದಿಂದ ಸೇಮ್ ಇದೆ. ಸಮ್ ಇಂಜಿನ್ ಸ್ಪೆಸಿಫಿಕೇಶನ್ಸ್ ನಲ್ಲಿ ಚೇಂಜ್ ಇದೆ. ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 349cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಅಂಡ್ ಆಯಿಲ್ ಕೂಲ್ಡ್ BS6 E2012 ಕಂಪ್ಯಾಟಬಲ್ ಜೊತೆ ಈ ಒಂದು ಇಂಜಿನ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 20 horse power ಪ್ರೊಡ್ಯೂಸ್ ಆಗುತ್ತೆ ಅಟ್ ದಿ 6000 RPM. ಮ್ಯಾಕ್ಸಿಮಮ್ ಟಾರ್ಕ್ 27 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ ಅಟ್ 4000 RPM. ಇಗ್ನಿಷನ್ ಸಿಸ್ಟಮ್ ವಿಚಾರಕ್ಕೆ ಬಂದಾಗ ಎಲೆಕ್ಟ್ರಾನಿಕ್ ಫ್ಯೂಯಲ್ ಇಂಜೆಕ್ಷನ್ ಸಿಸ್ಟಮ್ ಬರುತ್ತೆ. 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಟಾಪ್ ಮಾಡೆಲ್ ನಲ್ಲಿ ಕ್ಲಚ್ ಲಿವರ್, ಬ್ರೇಕ್ ಲಿವರ್ ನ ಅಡ್ಜಸ್ಟ್ ಮಾಡ್ಕೊಬಹುದು. ಏರ್ ಕ್ಲಿಯರೆನ್ಸ್ ಗೆ ಪೇಪರ್ ಎಲಿಮೆಂಟ್ ಬರುತ್ತೆ. ಅಂಡ್ ಇಂಜಿನ್ ಸ್ಟಾರ್ಟ್ ವಿಚಾರಕ್ಕೆ ಬಂದಾಗ ಎಲೆಕ್ಟ್ರಿಕ್ ಸ್ಟಾರ್ಟ್ ಬರುತ್ತೆ. ಫ್ಯೂಯಲ್ ಟ್ಯಾಂಕ್ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟರ್ಸ್ ಕೊಟ್ಟಿದ್ದಾರೆ. ಮೈಲೇಜ್ ವಿಚಾರಕ್ಕೆ ಬಂದಾಗ 35 to 40 kmpl ಪರ್ ಲೀಟರ್ ಮೈಲೇಜ್ ಕೊಡುತ್ತೆ. ಕ್ರಬ್ ವೇಟ್ ಬಂದು 195 kg ಬರುತ್ತೆ ವಿತ್ 90% ಆಫ್ ಫ್ಯೂಯಲ್ ಅಂಡ್ ಆಯಿಲ್. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ 2000 ಇಂದ 3000 ರೂಪಾಯಿ ಮಿನಿಮಮ್ ಪ್ರೈಸ್ ಬೀಳ್ಬಹುದು ಸರ್ವಿಸ್ ಕಾಸ್ಟ್. ಈ ಬೈಕ್ ನ ಗ್ರೌಂಡ್ ಕ್ಲಿಯರೆನ್ಸ್ 170 mm ಕೊಟ್ಟಿದ್ದಾರೆ. ಆರಾಮಾಗಿ 5.67 ಹೈಟ್ ಇರೋರೆಲ್ಲ ಈ ಗಾಡಿನ ಆರಾಮಾಗಿ ಓಡಿಸಬಹುದು. ಈ ಬೈಕ್ ನ ಬಾಡಿ ಫುಲ್ ಮೆಟಲ್ ನಲ್ಲಿ ಕಂಪ್ಲೀಟ್
ಮಾಡಿದ್ದಾರೆ. ಲೈಕ್ ಫೆಂಡರ್, ಬ್ಯಾಕ್ ಫೆಂಡರ್ ಎಲ್ಲ ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ನೀವು ಬುಲೆಟ್ 350 ಅಲ್ಲಿ ಬ್ಯಾಕ್ ಫೆಂಡರ್ ಒಂಥರ ಸ್ಕ್ವೇರಿ ಶೇಪ್ ಅಲ್ಲಿ ನೋಡಬಹುದು. ಈ ಒಂದು ಬೈಕ್ ಅಲ್ಲಿ ಸರ್ಕ್ಯುಲರ್ ಶೇಪ್ ಅಲ್ಲಿ ನೋಡ್ತೀರಾ. ಬುಲೆಟ್ 350 ಅಲ್ಲಿ ಸಿಂಗಲ್ ಪೀಸ್ ಸೀಟ್ ಬರುತ್ತೆ. ಕ್ಲಾಸಿಕ್ 350 ನಲ್ಲಿ ಸ್ಪ್ಲಿಟ್ ಸೀಟ್ ಕೊಟ್ಟಿರೋದ್ರಿಂದ ಸೀಟ್ ನ ಡಿಸೈನ್ ಚೆನ್ನಾಗಿದೆ, ಸೀಟ್ ನ ಕಂಫರ್ಟ್ ಮತ್ತೆ ಸೀಟಿಂಗ್ ರೂಮ್ ಚೆನ್ನಾಗಿದೆ. ರೈಡ್ ಮಾಡ್ಬೇಕಾದ್ರೆ ಒಂಥರ ಕಂಫರ್ಟ್ ಫೀಲಿಂಗ್ ಕೊಡುತ್ತೆ. 10 ವರ್ಷದಿಂದ ಕ್ಲಾಸಿಕ್ 350 ಓಡಿಸಿರೋ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾನು ಈ ಗಾಡಿ ಬಗ್ಗೆ ಏನ್ ಹೇಳ್ತೀನಿ ಅಂದ್ರೆ, ವೈಬ್ರೇಷನ್ ಇನಿಷಿಯಲ್ ಡೇಸ್ ಅಲ್ಲಿ ಇತ್ತು. ಈ ಒಂದು ಬೈಕ್ ಅಲ್ಲಿ ಆ ವೈಬ್ರೇಷನ್ಸ್ ಎಲ್ಲ ಇಲ್ಲ, ಆರಾಮಾಗೆಲ್ಲ ಚೆನ್ನಾಗಿದೆ, ವೈಬ್ರೇಷನ್ಸ್ ಎಲ್ಲ ಬರಲ್ಲ ಅಂತ ಹೇಳ್ತೀನಿ. ಸೊ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಂತೀನಿ. ಸೊ ಇನ್ನೇನ್ ಮಾಡೋಣ, ಲೆಟ್ಸ್ ಗೋ ಫಾರ್ ಎ ರೈಡ್. ಗಾಡಿ ಯಾವ ತರ ಪರ್ಫಾರ್ಮೆನ್ಸ್ ಆಗುತ್ತೆ 2024 ಮಾಡೆಲ್ ನಲ್ಲಿ ಅಂತ ನೋಡೋಣ. ಎಕ್ಸಾಸ್ಟ್ನ ಸೌಂಡು, ಇಂಜಿನ್ನ ಸೌಂಡು ತುಂಬಾ ಚೆನ್ನಾಗಿ ಕೇಳ್ತಿದೆ. ಕ್ಯಾಮ್ರಾ ಸೆಟಪ್ ಆಗಿದೆ. ಲೆಟ್ಸ್ ಗೋ. ಫಸ್ಟ್ ಗೇರ್, ಸೊ ಈ ಒಂದು ಗಾಡಿಯ ಕಂಪ್ಯಾರಿಸನ್ ವಿಚಾರಕ್ಕೆ ಬಂದಾಗ ಎಲ್ಲರೂ ಫಸ್ಟು ನೋಡೋದೆ ಹಾರ್ಲೆ ಡೇವಿಡ್ಸನ್ X440. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಈ ಒಂದು ಗಾಡಿಯ ಸಿ ಕಮ್ಮಿ ಇದೆ, ಅದು 440 cc. ಆ್ಯಂಡ್ ಲೆಂತ್ ವೈಸು ಮತ್ತು ವೀಲ್ ಬೇಸು X440 ಜಾಸ್ತಿ ಇದೆ, ಇದರಲ್ಲಿ ಕಮ್ಮಿ ಇದೆ ಅದು ಕಂಪೇರ್ ಮಾಡಿದ್ರೆ. ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸು ಮತ್ತು ಸೀಟ್ ಹೈಟ್ ಎಲ್ಲ ಸೇಮ್ ಕ್ಲಾಸಿಕ್ 350 ಮತ್ತು ಹಾರ್ಲೆ ಡೇವಿಡ್ಸನ್ X440 ಸೇಮ್. ಇಂಜಿನ್ ವೈಸ್ ಡಿಫ್ರೆಂಟ್ ಇದೆ, ಮ್ಯಾವ್ರಿಕ್ಕು ಮತ್ತು ಹಾರ್ಲೆದು ಮತ್ತು ಕ್ಲಾಸಿಕ್ 350. ಸೊ ಹೆಡ್ಲೈಟ್ ಫಾಲ್ ನೋಡಿ ಯಾವ ಥರ ಬೀಳುತ್ತೆ. ಸೊ ಈಗ ನಾನು ಓಡಿಸ್ತಿರೋದು ಡ್ಯುಯಲ್ ಚಾನಲ್ ABS ಇರೋ ಒಂದು ಬೈಕ್ನ, ಕ್ಲಾಸಿಕ್ 350 2024 ಮಾಡೆಲ್. ಸೆಕೆಂಡ್ ಗೇರಲ್ಲಿದ್ದೀನಿ, 60 ಬ್ರೇಕ್ ಸಖತ್ತಾಗಿ ಹಿಡಿತು. ಆ್ಯಂಡ್ ಈ ಒಂದು ಗಾಡಿಯ ಕಂಪ್ಯಾರಿಸನ್ ಇನ್ನೊಂದು ಗಾಡಿಗೂ ಮಾಡ್ಬೋದು, ಹೋಂಡಾ CB 350. ಸೊ ಆ ಒಂದು ಗಾಡಿ ಈ ಒಂದು ಗಾಡಿಗೆ ನೆಕ್ ಟು ನೆಕ್ ಕಾಂಪಿಟೇಷನ್ ಆಗಿ ಬಿಟ್ಟಿದ್ದಾರೆ ಹೋಂಡಾದವರು. ಹಾರ್ಲೆ ಡೇವಿಡ್ಸನ್ದು ಏನಾಗುತ್ತೆ ಅಂದರೆ ಅದು CC ವೈಸ್ ಜಾಸ್ತಿ, ಲೆಂತ್ ವೈಸ್ ಜಾಸ್ತಿ, ಮತ್ತು ಸೀಟಿಂಗ್ ಪೋಸ್ಚರ್ ಸೇಮ್ ಟು ಸೇಮ್ ಇದ್ರೂ ಅದು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಬರುತ್ತೆ, ಇದು ಯು ಶೇಪ್ಡ್ ಬರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ ಡಿಫ್ರೆನ್ಸ್ ಅನಿಸುತ್ತೆ ಹಾರ್ಲೆ ಡೇವಿಡ್ಸನ್. ಬಟ್ ಹೋಂಡಾ CB 350 ಮತ್ತು ಈ ಒಂದು ಗಾಡಿ ಓಡಿಸಿದಾಗ ಸೇಮ್ ಟು ಸೇಮ್ ಅನಿಸುತ್ತೆ. ಸೊ ನನ್ನ ವೆಯ್ಟ್ ಬಂದು 90 kg, ಅಪ್ ಯಾವ ಥರ ಆಗ್ತದೆ ನೋಡಿ. ಮುಂದ್ಗಡೆ ಸಸ್ಪೆನ್ಷನ್ ಚೆನ್ನಾಗಿದೆ, ನ್ಯೂಟ್ರಲ್ಲು. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ, ಒಂದು ಸ್ವಲ್ಪ ಚಚ್ಚೋಣ. ಫಸ್ಟ್ ಗೇರ್, ಫಾರ್ಟಿ 50. ಸೆಕೆಂಡ್ ಗೇರಲ್ಲಿದ್ದೀನಿ, ಸೆಕೆಂಡ್ ಗೇರಲ್ಲಿ 80. ಥರ್ಡ್ ಗೇರಲ್ಲಿದ್ದೀನಿ, ಸ್ಟೆಬಿಲಿಟಿ ಇದೆ ಗಾಡಿಯಲ್ಲಿ. ಈ ಲೆಗ್ನ ಒಂದು ಪೋಸ್ಚರ್ ಇದೆಯಲ್ಲ ಅದು ಸೇಮ್ ಹಾರ್ಲೆದು ಮತ್ತು ಕ್ಲಾಸಿಕ್ದು ಸೇಮ್ ಇದೆ. ಬಟ್ ಈ ಹ್ಯಾಂಡಲ್ ಬಾರ್ ಪೊಸಿಷನ್ನ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಹಾರ್ಲೆಗೂ ಮತ್ತು ಇದು ಕಂಪೇರ್ ಮಾಡಿದ್ರೆ. ಇದು ಒಂದು ಸ್ವಲ್ಪ ಚೆನ್ನಾಗಿದೆ ಅದು ಕಂಪೇರ್ ಮಾಡಿದ್ರೆ, ಅದು ತುಂಬಾ ವೈಡ್ ಆಗಿದೆ ನೋಡಿ. ಥರ್ಡ್ ಗೇರಲ್ಲೇ ಮೂವ್ ಮಾಡ್ತಿದ್ದೀನಿ, 80 ಟಚ್ ಆಯಿತು. ಫೋರ್ತ್ ಗೇರ್, ಆರನ್ ಚೆನ್ನಾಗಿದೆ. ಫೋರ್ತ್ ಗೇರಲ್ಲಿ 100 ಟಚ್ ಆಯಿತು. ತುಂಬಾ ಸ್ಮೂತ್ ಆಗಿದೆ ಇಂಜಿನ್. ಈಗ ಕಂಟ್ರೋಲಿಂಗ್ ಚೆನ್ನಾಗಿದೆ, ಯೂ ಟರ್ನ್ ಎಲ್ಲ ತಾನ್ಬೋದು, ಲೋ ಆ್ಯಂಡ್ ಟಾರ್ಕ್ ಎಲ್ಲ ಚೆನ್ನಾಗಿದೆ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್, ಫೋರ್ತ್ ಗೇರ್,
ವಿಂಡ್ ಬ್ಲಾಸ್ಟ್ ಆಗ್ತಾ ಇದೆ. ಆರಾಮಾಗಿ 100 ಟಚ್ ಆಗುತ್ತೆ. ಸೊ ಈ ಒಂದು ಬೈಕ್ನ ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಇಷ್ಟಪಡ್ದಿಲ್ದಿರೋರು ಬೇಕಂದರೆ ಹೋಗಿ ಹೋಂಡಾ CB350 ತಗೊಳ್ಳಿ. ಇದು ರೆಪ್ಲಿಕಾ ಅಂತಲೇ ಹೇಳ್ಬೋದು ಅದನ್ನ. ಆ್ಯಂಡ್ ಅದೆಲ್ಲ ಬೇಡ ಗುರು, ನಮಗೆ ಕ್ಲಾಸಿಕ್ಕು ಬೇಡ, CBನೂ ಬೇಡ, ಇನ್ನು ಯಾವ ತಗೊಳ್ಬೇಕು ಅಂದರೆ ಹೋಗಿ ಹಾರ್ಲೆ ಡೇವಿಡ್ಸನ್ X440 ತಗೊಳ್ಳಿ. ಸೊ ಅದರಲ್ಲೂ ಏನು ನನಗೇನು ಡಿಫಾಲ್ಟ್ ಕಾಣಿಸ್ತಿಲ್ಲ, ಯಾಕಂದರೆ ಅದು 100 ಆರಾಮಾಗಿ ಟಚ್ ಆಯಿತು. ಇದೂ ಟಚ್ ಆಗುತ್ತೆ, ಬಟ್ CC ವೈಸ್ ಕಮ್ಮಿ ಇದೆಯಲ್ಲ, ಇಟ್ ವಿಲ್ ಟೇಕ್ ಸ್ವೀಟ್ ಟೈಮ್ ಟು ರೀಚ್ 100 ಕಿಲೋಮೀಟರ್ಸ್. ಏನು ಜಪಾನೀಸ್ ಕ್ರಾಫ್ಟ್ ಬೇಕು ಇಂಜಿನಲ್ಲಿ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಏನು CB350 ಹೋಂಡಾದು. ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಯಾಕಂದರೆ ಕಣ್ಣು ಮುಚ್ಕೊಂಡು ತಾನ್ಬೋದು, ಯಾರು ಬೇಕಾದ್ರು, ಹುಡುಗಿರು ತಾನ್ಬೋದು, ಹುಡುಗರು ತಾನ್ಬೋದು, ಯಾರು ಬೇಕಾದ್ರೂ ತಾನ್ಬೋದು. ಸೊ ಹೈವೇಲಿ ಸಸ್ಪೆನ್ಷನ್ ಚೆನ್ನಾಗಿ ವರ್ಕ್ ಆಯಿತು. ಸೊ ಈಗ ಆಫ್ ರೋಡ್ ಮಾಡೋಣ ಬನ್ನಿ, ಗಾಡಿ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಕ್ಲಾಸಿಕ್ 350 ಎಲ್ಲಿ ಬೇಕಾದ್ರೂ ಹೋಗುತ್ತೆ ಗುರು, ಚೆನ್ನಾಗಿ ಗ್ಲೈಡ್ ಆಗುತ್ತೆ, ಸಸ್ಪೆನ್ಷನ್ ಚೆನ್ನಾಗಿದೆ, ಐ ಲೈಕ್ ಇಟ್. ಗಾಡಿ ಇಷ್ಟ ಆಗಲಿಲ್ಲ ಅಂತ ಹೇಳಿ ನೀವು ಬೇರೆ ಕಂಪ್ನಿ ಗಾಡಿಗೆ ಹೋದರೆ ಅದು ನನ್ನ ಪ್ರಕಾರ ನಿಮ್ಮ ಲಾಸು ಅಂತ ಹೇಳ್ತೀನಿ ಹೊರತು ಕಂಪ್ನಿ ಲಾಸ್ ಅಲ್ಲ. ಕ್ಲಾಸಿಕ್ 350 ಬ್ಯಾಲೆನ್ಸಿಂಗ್ ವಿಚಾರಕ್ಕೆ ಬಂದಾಗ ತುಂಬಾ ಚೆನ್ನಾಗಿದೆ. ರೈಡರ್ ಟ್ರಯಾಂಗಲ್ಲು ಸಖತ್ತಾಗಿದೆ. ಬೈಕ್ದು ರೇಷಿಯೋ ಆಫ್ ಡಿಸ್ಟ್ರಿಬ್ಯೂಷನ್ ಆಫ್ ಬಾಡಿದು ಸಖತ್ತಾಗಿದೆ. ಸೆಂಟರ್ ಆಫ್ ಗ್ರಾವಿಟಿ ಚೆನ್ನಾಗಿದೆ. ಪಿಕಪ್ಪು ಸಖತ್ತಾಗಿದೆ. ಸಿಟಿ ಯೂಸೇಜ್ಗೆ ಸಖತ್ತಾಗಿದೆ. ಈಗ ಸಿಗ್ನಲಲ್ಲಿ ನಿಲ್ಲಿಸಿದೆ. ನನ್ನ ಎರಡು ಕಾಲೂ ಫ್ಲ್ಯಾಟ್ ಫುಟ್ ಆಗಿದೆ. ಸೊ ಈ ಒಂದು ಗಾಡಿ ನನಗೆ ಪರ್ಸ್ನಲಿ ಇಷ್ಟ, ತುಂಬ ಜನಕ್ಕೆ ಸಜೆಸ್ಟ್ ಮಾಡಿದ್ದೀನಿ, ತುಂಬ ಜನ ತಗೊಂಡಿದ್ದಾರೆ. ಸೊ ಈ ಒಂದು ಗಾಡಿನ ಬಂದು ನೀವು ಟಾರ್ಕ್ ಯುವ ರಾಯಲ್ ಎನ್ಫೀಲ್ಡ್ ನಾಗರಬಾವಿಯಲ್ಲಿರೋ ಶೋರೂಮಲ್ಲಿ ತಗೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.